ರೀತಿ ರೆಸ್ಪಾನ್ಸ್ ಸಿಗತ್ತೆ, ಚೆನ್ನಾಗಿದೆ. ಇನ್ನ ಗುರುವಿನ ದೃಷ್ಟಿ ಚೇಂಜ್ ಆಗತ್ತೆ. ಯಾಕೆಂತಂದ್ರೆ ಆಗ್ಲೇ ಹೇಳಿದೆ, ಪಂಚಮ ಸ್ಥಾನ, ಸಪ್ತಮ, ನವಮ ಈ 3 ಮನೆಗಳಲ್ಲಿ ದೃಷ್ಟಿ ಬೀರುವಂತಹದ್ದು. ಈಗ ಬದಲಾದಂತಹ ಗುರುವಿನಿಂದ ದೃಷ್ಟಿ ಚೇಂಜ್ ಆಗತ್ತೆ. ಹಾಗಾಗಿ ಗುರು ಬದಲಾಗುವಂತಹದ್ದು ಅಂತಂದ್ರೆ ವೃಶ್ಚಿಕ ರಾಶಿ ಮೇಲೆ ದೃಷ್ಟಿ ಬೀರತ್ತೆ. ಹಾಗಾಗಿ ನಿಮ್ಮ ರಾಶಿಗೆ ಸಪ್ತಮ ಸ್ಥಾನ ಆಗಿರೋದ್ರಿಂದ ಯಾರಿಗೆಲ್ಲ ವಿವಾಹ ಆಗುವಂತಹ ಸಂಬಂಧಗಳಿದೆ ಅವೆಲ್ಲ ಶ್ರೇಷ್ಠವಾದಂತಹ ಸಂಬಂಧಗಳು ಸಿಕ್ಬಿಡತ್ತೆ. ಒಳ್ಳೆ ಒಳ್ಳೆ ಸಂಬಂಧಗಳು, ಒಳ್ಳೆಯ ರೀತಿಯ ಬಂಧುತ್ವಗಳು, ಮತ್ತೆ ಒಳ್ಳೆ ಒಂದು ಗಂಡ ಹೆಂಡತಿ ಸ್ಥಾನಕ್ಕೆ ಬಲವಾದಂತಹ ಒಂದು ಫಲ ಸಿಗತ್ತೆ. ಯಾಕಂದ್ರೆ ಹುಡುಗ ಹುಡುಗಿ ನೋಡ್ತಾ ಇದ್ದಾಗ ಹುಡುಗನಿಗೆ ಒಳ್ಳೆ ಹುಡುಗಿ ಸಿಗುವಂತಹದ್ದು, ಆ ಹುಡುಗಿಗೆ ಒಳ್ಳೆ ಹುಡುಗ ಸಿಗುವಂತಹದ್ದು, ಒಂದು ಸಮಾಜದಲ್ಲಿ ಘನತೆ, ಗೌರವ, ಸ್ಥಾನ, ಮಾನ ಇರ್ತಕ್ಕಂಥದ್ದು, ಹೆಸರುಗಳು ಸಿಗ್ತಕ್ಕಂಥ ವ್ಯಕ್ತಿಗಳು ದೊರೆಯುವಂತಹದ್ದು, ಉನ್ನತ ಹುದ್ದೆಯಲ್ಲಿರ್ತಕ್ಕಂತಹವರು, ಅಧಿಕಾರದಲ್ಲಿರ್ತಕ್ಕಂತಹವರು, ಅಂತಹ ವ್ಯಕ್ತಿಗಳ ಜೊತೆ ವಿವಾಹ ಆಗುವಂತಹ ಅನುಕೂಲತೆಗಳು ಕೂಡ ಬಂದು ಬಿಡುತ್ತೆ ನಿಮಗೆ. ಆ ರೀತಿ ಪ್ರತಿಫಲ ಸಿಗತ್ತೆ. ಮತ್ತೆ ಒಂದು ದಾಂಪತ್ಯ ಸೌಖ್ಯ ವಿಚಾರದಲ್ಲಿ ಕೂಡ ಅಭಿವೃದ್ಧಿ ಸಿಗತ್ತೆ, ಇಂಪ್ರೂವ್ಮೆಂಟ್ಸ್ ಇರುತ್ತೆ. ಏನಾದ್ರೂ ಬದಲಾವಣೆಗಳು ಮಾಡುವಂತಹ ಗಂಡ ಹೆಂಡತಿ ಸೇರಿ ಈ ಒಂದು ಯೋಚನೆಗಳು ಮಾಡುವಂತಹ ಸ್ಥಿತಿಗಳು ಕೂಡ ಬರುತ್ತೆ. ಇನ್ನ ಗುರುವಿನ ದೃಷ್ಟಿ ನವಮಸ್ಥಾನ. ನೋಡಿ, ನವಮಸ್ಥಾನ ಅಂದ ತಕ್ಷಣನೇ ನಿಮ್ಮ ರಾಶಿಗೆ ವಿಶೇಷವಾಗಿ ಲಾಭಸ್ಥಾನ ನೋಡುವಂತಹದ್ದು. ನೋಡಿ, ಈಗ ಅಂದ್ರೆ ಜೂನ್ 1ನೇ ತಾರೀಕಿನ ನಂತರ ಲಾಭಗಳು ಬರುವಂತಹದ್ದು ಜಾಸ್ತಿ ಇರುತ್ತೆ. ನೋಡಿ, ಲಾಭಗಳು ಅಂದ್ರೆ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತೆ ಫಲ, ಬಲ ಇವೆಲ್ಲ ಕೂಡ ಸಿಗತ್ತೆ. ಮತ್ತೆ ದಾಂಪತ್ಯದ ಸೌಖ್ಯ ಹೇಳಿದೆ. ಹಾಗಾಗಿ ನೀವು ಗಂಡ ಹೆಂಡತಿ ಮಧ್ಯೆ ಏನೋ ಒಂದು ಹೊಸ ಪ್ಲಾನ್ ಮಾಡಿ ಆದಾಯಗಳನ್ನು ಪಡೆಯುವಂತಹದ್ದು ಕೂಡ ದೊಡ್ಡ ಮೊತ್ತದಲ್ಲಿ ಬರುವಂತಹದ್ದು, ಮತ್ತೆ ಯಾರೋ ಔದಾರ್ಯದಿಂದ ಕೊಡುವಂತಹ ಒಂದು ನಿಮಗೆ ಸಿಗುವಂತಹ ಫಲಗಳು ಇವೆಲ್ಲವೂ ಕೂಡ ಚೆನ್ನಾಗಿ ಸಿಗತ್ತೆ. ಹಾಗಾಗಿ ಆದಾಯಗಳು ಕೂಡ ಚೆನ್ನಾಗಿದೆ. ಇನ್ನ ಗುರು ಈ ಒಂದು ಕಟಕ ರಾಶಿಯಿಂದ ಸಿಂಹ ರಾಶಿ ಪ್ರವೇಶ ಮಾಡ್ತಾನೆ. ಹಾಗಾಗಿ ಸಿಂಹ ರಾಶಿಯಿಂದ ಪ್ರವೇಶ ಮಾಡುವಂತಹ ದಿನಾಂಕ ಅಕ್ಟೋಬರ್ 31ನೇ ತಾರೀಕು. ಅಂದ್ರೆ ಅಕ್ಟೋಬರ್ ಅಂತ್ಯದ ದಿನದಲ್ಲಿ, ಅಂದ್ರೆ ನವೆಂಬರ್ ಮತ್ತೆ ಡಿಸೆಂಬರ್ ಈ 2 ಒಂದು ತಿಂಗಳ ಕಾಲ ಬಹಳಷ್ಟು ಚೇಂಜಸ್ ನ ನೋಡುವಂತಹದ್ದಿರತ್ತೆ. ಮುಖ್ಯವಾಗಿ ನಿಮ್ಮ ರಾಶಿಯಿಂದ ಚತುರ್ಥ ಭಾಗಕ್ಕೆ ಸಂಚಾರದಲ್ಲಿ ಹೋಗಿರ್ತಕ್ಕಂಥದ್ದು ಸಿಂಹ ರಾಶಿಗೆ. ಹಾಗಾಗಿ ನಿಮ್ಮ ಸ್ವಸ್ಥಾನದಲ್ಲಿ, ನಿಮ್ಮ ಒಂದು ಹುಟ್ಟಿದ ಮನೆ ಕಡೆ, ನಿಮ್ಮ ಒಂದು ಗ್ರಾಮದಲ್ಲಾಗಿರ್ಬೋದು, ಮನೆ ಸ್ಥಾನದಲ್ಲಾಗಿರ್ಬೋದು, ನಿಮ್ಮ ಸ್ವಸ್ಥಾನ ಅಂತ ಏನಿದೆ ಆ ಜಾಗದಲ್ಲಿ ನಿಮ್ಮ ಕುಟುಂಬಸ್ಥರ ಜೊತೆಗೆ ವಿಶೇಷವಾದಂತಹ ಕಾರ್ಯಚಟುವಟಿಕೆಗಳು, ಅಭಿವೃದ್ಧಿಯನ್ನು ಮಾಡುವಂತಹದ್ದು, ಏನೋ ಒಂದು ಕಾರ್ಯವೈಖರಿಗಳು ಬೆಳೆಯುವಂತಹದ್ದು, ಆ ಸ್ಥಾನದಲ್ಲಿ ಏನೋ ಒಂದು ಡೆವಲಪ್ಮೆಂಟ್ ಮಾಡ್ಕೊಳ್ಳುವಂತ ಪ್ರಯತ್ನಗಳು ನಡೆಯುತ್ತೆ. ಈ ಒಂದು ಸಿಂಹ ರಾಶಿಯಲ್ಲಿ ಇರ್ತಕ್ಕಂತಹ ಒಂದು ಗುರುವಿನ ದೃಷ್ಟಿ ಧನುಸ್ಸು ರಾಶಿ ಮೇಲೆ ಬೀರುವಂತಹದ್ದು. ಹಾಗಾಗಿ ನಿಮ್ಮ ರಾಶಿಯಿಂದ ಅಷ್ಟಮ ಸ್ಥಾನಕ್ಕೆ ಹೋಗ್ತಾನೆ. ಸ್ವಲ್ಪ ಹಾಗಾಗ್ಲೇ ಹೇಳಿದೆ ನಾನು, ಆರೋಗ್ಯದ ಕಡೆ ಗಮನ ಹರಿಸಿ ಅನ್ನುವಂತಹದ್ದು. ಇನ್ನ ಗುರುವಿನ ದೃಷ್ಟಿ ಅಂದ್ರೆ ಸಪ್ತಮ ಸ್ಥಾನ ಅಂತಂದ್ರೆ ಕುಂಭರಾಶಿಯನ್ನ ನೋಡುವಂತಹದ್ದಿರತ್ತೆ. ಕುಂಭರಾಶಿಯಲ್ಲಿರುವಂತಹ ಗುರು ಭಾಗ್ಯ ಫಲಗಳನ್ನ ಕೊಡುವಂತಹದ್ದು. ಇನ್ನ ಗುರುವಿನ ದೃಷ್ಟಿ 9ನೇ ಸ್ಥಾನ ಅಂದ್ರೆ ನಿಮ್ಮ ರಾಶಿಯಿಂದ ವ್ಯಯಸ್ಥಾನನ್ನ ನೋಡುವಂತಹದ್ದಿರತ್ತೆ. ಹಾಗಾಗಿ ಸ್ವಲ್ಪ ದಾನ ಧರ್ಮಗಳು ಮಾಡುವಂತಹ ಜಾಸ್ತಿ ಇರುತ್ತೆ. ವರ್ಷದ ಅಂತ್ಯ ದಿನಗಳಲ್ಲಿ ಕೊನೆಯಲ್ಲಿ ಸ್ವಲ್ಪ ದಾನ ಧರ್ಮಗಳು, ದೇವತಾ ಕಾರ್ಯ ಮಾಡುವಂತಹದ್ದು, ಪುಣ್ಯ ಸ್ಥಳಗಳಿಗೆ ಹೋಗುವಂತಹದ್ದು, ತೀರ್ಥಯಾತ್ರೆಗಳ ದರ್ಶನ ಮಾಡುವಂತಹದ್ದು, ಮತ್ತೆ ವಿಶೇಷವಾದಂತಹ ಸಮಾಜಕ್ಕೆ ಒಳಿತಾಗುವಂತಹ ಕೆಲವೊಂದು ಕಾರ್ಯಕ್ರಮಗಳನ್ನೆಲ್ಲ ಕೂಡ ಮಾಡುವಂತಹದ್ದು ಬರುತ್ತೆ. ಹಾಗಾಗಿ ಉತ್ತಮವಾಗಿದೆ ಗುರುವಿನ ಸಂಚಾರದಿಂದ. ಈಗ ಶನಿಯ ಫಲ ನೋಡೋಣ. ನೋಡಿ, ಈಗ ಒಂದೊಂದು ಗ್ರಹ ಒಂದೊಂದು ರೀತಿ ದೃಷ್ಟಿ, ಸಂಚಾರ ಇವೆಲ್ಲ ಇರೋದ್ರಿಂದ ಉತ್ತಮವಾಗಿರುತ್ತೆ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನೀವು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ನಿಮಗೆ ಇಷ್ಟಕರವಾದಂತಹ ಒಂದು ವಿಷಯಗಳನ್ನ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇರ್ತೀನಿ. ಹಾಗಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ಸ್ ಮುಖಾಂತರ ತಿಳಿಸುವುದರ ಮುಖೇನ ನಾವು ಆ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಮತ್ತಷ್ಟು ವಿಷಯಗಳನ್ನ ತಿಳಿಸುವಂತ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ಭಗವಂತ ಕೊಟ್ಟಿರ್ತಕ್ಕಂಥ ಜ್ಞಾನವನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುವಂತಹ ಅವಕಾಶ. ಹಾಗಾಗಿ ದಯವಿಟ್ಟು ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ ಪ್ರಾರ್ಥಿಸ್ತಾ, ನೋಡಿ ಶನಿ ಬಗ್ಗೆ ನಾವು ಈಗ ನೋಡೋಣ. ನೋಡಿ, ಶನಿ ಗ್ರಹ ಗೋಚಾರದಲ್ಲಿ ನಿಮ್ಮ ರಾಶಿಯಿಂದ ಲಾಭಸ್ಥಾನದಲ್ಲಿ ಇರ್ತಕ್ಕಂಥದ್ದು, ಅಂದ್ರೆ ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಮೀನರಾಶಿಯಿಂದ ನೋಡುವಂತಹ ದೃಷ್ಟಿಗಳು 3ನೇ ಸ್ಥಾನ, 7ನೇ ಸ್ಥಾನ, 10ನೇ ಸ್ಥಾನ. ನೋಡಿ, 3, 7, 10 ಈ 3 ಮನೆಗಳನ್ನ ದೃಷ್ಟಿಸುವಂತಹ ಶನಿಯ ಪ್ರಭಾವಗಳು ನಿಮಗೆ ಹೇಗಿರುತ್ತೆ ಈ ವರ್ಷ ಪೂರ್ತಿ ಅಂತ ನೋಡಿದ್ರೆ,
ನೋಡಿ 3ನೇ ಸ್ಥಾನ ಅಂತಂದ್ರೆ ಶನಿ ಇರ್ತಕ್ಕಂಥ ಸ್ಥಾನದಿಂದ ಮುಖ್ಯವಾಗಿ ನಿಮ್ಮ ರಾಶಿ ಮೇಲೇನೆ. ಹಾಗಾಗಿ ನಿಮ್ಮ ರಾಶಿ ಮೇಲೆ ದೃಷ್ಟಿ ಬೀರ್ತಾ ಇದ್ದಾನೆ ವೃಷಭ ರಾಶಿಯವರಿಗೆ. ಹಾಗಾಗಿ ಈ ವರ್ಷದಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ, ಯಾವ್ದಾದ್ರು ಸ್ವಲ್ಪ ಚಿಂತೆ, ಯೋಚನೆ, ಸಂದಿಗ್ಧವಾದಂತಹ ಪರಿಸ್ಥಿತಿಗಳು ಬರುವಂತಹದ್ದಿರತ್ತೆ. ಹಾಗೆ ಶನಿ ದರ್ಶನ ಮಾಡಿ. ಯಾಕೆಂತಂದ್ರೆ ಯಾವುದೋ ಒಂದು ಪ್ರಯತ್ನ ಕಾರ್ಯಗಳ ವಿಚಾರದಲ್ಲಿ, ಲಾಭದ ವಿಚಾರದಲ್ಲಿ, ಯಾವ್ದಾದ್ರು ಆದಾಯಗಳು ಬರುವಂತ ವಿಚಾರದಲ್ಲಿ ಸ್ವಲ್ಪ ಒತ್ತಡಗಳು ಬರುವಂತ ಸಹಜ. ಯಾಕೆಂತಂದ್ರೆ ಬೆಟ್ಟ ಅಗಿಬೇಕಂತಂದ್ರೆ ಶ್ರಮ ಇದ್ದೇ ಇರ್ತದೆ, ಬೆವರು ಸುರಿಯುತ್ತದಲ್ವಾ. ಆ ರೀತಿ ಅಷ್ಟು ಕಠಿಣವಾದಂತಹ ಒಂದು ರೀತಿಯಲ್ಲಿರುತ್ತೆ. ಯಾಕೆಂತಂದ್ರೆ ಆದಾಯ ಬರಬೇಕು ಅಂತಂದ್ರೆ ಎಲ್ಲಾರ್ಗು ಆಗ್ಲಿ ಕಷ್ಟ ಸಾಧ್ಯನೇ ಅಲ್ವಾ. ಸುಮ್ನೆ ಬಂದ್ಬಿಡಲ್ಲ. ಕೂತಿರೋ ಜಾಗಕ್ಕೆ ಶ್ರಮ ಇರ್ಲೇಬೇಕು. ಅದಕ್ಕೆ ಪರಿಶ್ರಮ ಇದ್ರೇನೆ ಪ್ರತಿಫಲ ಸಿಗುವಂತಹದ್ದು. ಹಾಗಾಗಿ ನೋಡಿ, ಶನಿಯ ಒಂದು ಪರಿಹಾರ ಮಾಡಿ, ಒಳ್ಳೆ ಪ್ರಯತ್ನದಾಯಕ ಫಲ ಮತ್ತೆ ಇಂಡಿವಿಜುವಲ್ ಸ್ಟ್ರೆಂತ್ ಸಿಗತ್ತೆ. ಸ್ವಲ್ಪ ಆನೆಸ್ಟ್ ಆಗಿ ನಡ್ಕೊಂತೀರಾ ಈ ವರ್ಷದಲ್ಲಿ, ನೀತಿ ನಿಜಾಯಿತಿಯಿಂದ ನಡ್ಕೊಂತೀರಾ, ಸುಳ್ಳು ಹೇಳಕ್ಕೆಲ್ಲ ಹೋಗೋದಿಲ್ಲ. ಯಾಕೆಂದ್ರೆ ಶನಿ ದೃಷ್ಟಿ ನಿಮ್ಮ ರಾಶಿ ಮೇಲೆ ಇರ್ತಕ್ಕಂತಹದ್ದು. ಶನಿ ಆ ರೀತಿ ಅವಕಾಶಗಳು ಕೊಡಲ್ಲ. ತಪ್ಪೇನಾದ್ರೂ ಮಾಡಕ್ ಹೋದ್ರೆ ದಂಡಿಸ್ತಾನೆ, ಅಂದ್ರೆ ಅವರಿಗೆ ಪನಿಷ್ಮೆಂಟ್ ಕೊಡ್ತಾನೆ. ಹಾಗಾಗಿ ಒಳ್ಳೆಯ ಒಂದು ಪ್ರಯತ್ನಗಳಲ್ಲಿ ಬಲವನ್ನ ತುಂಬಿಸ್ಕೊಂತೀರಾ. ಇನ್ನು ಶನಿಯ ದೃಷ್ಟಿ ಸಪ್ತಮ ಸ್ಥಾನದ ಮೇಲೆ ಅಂದ್ರೆ ಕನ್ಯಾ ರಾಶಿ ಮೇಲೆ ಬೀರುವಂತಹದ್ದು. ಅದು ನಿಮ್ಮ ರಾಶಿಗೆ ಪಂಚಮ ಸ್ಥಾನ ಆಗಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಒಳ್ಳೆ ರೀತಿಯ ಒಂದು ಶ್ರಮದಾಯಕ ಪ್ರಯತ್ನ, ಅಂದ್ರೆ ಯಾರೆಲ್ಲ ಓದ್ತಾ ಇದ್ದೀರಾ, ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಾ ಅಂತಹವರಿಗೆ ಒಳ್ಳೆ ರೀತಿಯ ಕಠಿಣ ಪರಿಶ್ರಮದಿಂದ ಬಲ ಬರುತ್ತೆ, ರಿಸಲ್ಟ್ ಬರುತ್ತೆ, ಸಕ್ಸಸ್ ಸಿಗತ್ತೆ. ಕಠಿಣದಿಂದ ಅಭಿವೃದ್ಧಿಯನ್ನ ಮಾಡ್ತಾರೆ. ಮತ್ತೆ ಒಳ್ಳೆಯ ರೀತಿಯ ಅವಕಾಶಗಳು ಕೂಡ ಸಿಗತ್ತೆ ವಿದ್ಯಾರ್ಥಿಗಳಿಗೆ. ಇನ್ನ ನಿಮ್ಮ ರಾಶಿಯವರೆಲ್ಲರಿಗೂ ಕೂಡ ಮಕ್ಕಳು ಇರ್ತಕ್ಕಂತಹವರಿಗೆ ಒಳ್ಳೆ ರೀತಿಯ ಒಂದು ಹೆಸರು ಗಳಿಸುವಂತಹದ್ದು, ಘನತೆ, ಗೌರವ, ನಿಮಗೆ ಒಂದು ರೀತಿಯ ಒಳ್ಳೆ ರೀತಿ ನಡ್ಕೊಳ್ಳುವಂತಹದ್ದು, ಒಳ್ಳೆ ಪ್ರತಿಫಲ ತಂದುಕೊಡುವಂತಹ ಸ್ಥಿತಿಗಳು ಕೂಡ ಇರುತ್ತೆ. ಈ ಸಮಯದಲ್ಲಿ ಜನಿಸುವಂತಹ ಮಕ್ಕಳು ಕೂಡ ಒಳ್ಳೆ ಆನೆಸ್ಟ್ ಆಗುವಂತಹ ಜೀವನದಲ್ಲೇ ಅವರು ಹೆಸರು ಗಳಿಸುವಂತಹ ಸ್ಥಿತಿಯ ಮಕ್ಕಳು ಜನಿಸುವಂತಹದ್ದು ಗರ್ಭಿಣಿ ಸರಿಯಾಗಿರುತ್ತೆ. ವರ್ಷ ಪೂರ್ತಿ ಫಲ ಶನಿ ಕೊಡ್ತಾನೆ. ಇನ್ನ ಶನಿ ದಶಮ ಸ್ಥಾನ ಅಂತಂದ್ರೆ ಧನುಸ್ ರಾಶಿ ಮೇಲೆ ದೃಷ್ಟಿ ಬೀರ್ತಾ ಇದ್ದಾನೆ. ಅದು ನಿಮ್ಮ ರಾಶಿಗೆ ಅಷ್ಟಮ ಸ್ಥಾನ ಆಗಿದೆ. ಹಾಗಾಗಿ ನಿಮ್ಮ ರಾಶಿಗೆ ಅಷ್ಟಮ ಸ್ಥಾನದ ಮೇಲೆ ಶನಿ ದೃಷ್ಟಿ ಇದ್ದಾಗ ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸಬೇಕು. ಈಗಾಗಲೇ ಗುರುವಿನ ವಿಚಾರದಲ್ಲಿ ಕೂಡ ತಿಳಿಸಿದ್ದೀನಿ. ಹಾಗೆ ಶನಿ ದೃಷ್ಟಿ ಕೂಡ ಅದೇ ಮನೆ ಮೇಲೆ ಬೀರ್ತಾ ಇರೋದ್ರಿಂದ ಸ್ವಲ್ಪ ಸುಸ್ತು, ಆಯಾಸ ಆಗುವಂತದ್ದು, ಆಲಸ್ಯ ಆಗುವಂತದ್ದು, ಲೇಜಿನೆಸ್ ಇರ್ತಕ್ಕಂತಹದ್ದು ಆಗತ್ತೆ. ಕೆಲಸ ಮಾಡ್ಬೇಕು ಅಂತಂದ್ರೆ ಏನೋ ಒಂದ್ ಸ್ವಲ್ಪ ನಿರುತ್ಸಾಹ ಆಗುವಂತಹದ್ದು, ಉತ್ಸಾಹನೇ ಇರೋದಿಲ್ಲ. ಹಾಗಾಗಿ ಸ್ವಲ್ಪ ಶನೇಶ್ವರ ಸ್ವಾಮಿ ದರ್ಶನ ಮಾಡಿ, ಎಲುಬತ್ತಿ ಬೆಳೆಸಿದಾಗ ಆ ಒಂದು ಶ್ವಾಸವನ್ನ ತಗೊಳ್ಳೋದ್ರಿಂದ ಆ ಒಂದು ನೆಗೆಟಿವಿಟಿ ಕಡಿಮೆ ಆಗುತ್ತೆ. ಇನ್ನ ರಾಹು ಮತ್ತು ಕೇತುವಿನ ಪ್ರಭಾವಗಳು ನೋಡಿ. ರಾಹು ಕೇತುಗಳು ದುಷ್ಟಗ್ರಹಗಳು, ಪಿಡಗ್ರಹಗಳು ಅನ್ನುವಂತಹ ಒಂದು ಮಾತಿಂದ ನಾವು ಹೇಳ್ತಾ ಇರ್ತೀವಿ. ಯಾಕಪ್ಪ ಅಂತಂದ್ರೆ ಭೂಮಿಗೇನೆ ಅವು ರಿವರ್ಸ್ ಆಗಿ ಸುತ್ತುವಂತಹ ಗ್ರಹಗಳಾಗಿದೆ. ಹಾಗಾಗಿ ಅವುಗಳ ಒಂದು ರಿವರ್ಸ್ ಎಫೆಕ್ಟ್ ಇಂದ ಪ್ರತಿಯೊಂದು ರಾಶಿಯವರೆಗೂ ಕೂಡ ಸ್ವಲ್ಪ ವೈಪರೀತ್ಯ ಇದೆ ಅಂತಲೇ ಮಾತಾಡ್ತಾ ಇರ್ತೀವಿ. ಆದ್ರೂ ಕೂಡ ರಾಹು ಕೇತುಗಳು ಕೆಟ್ಟದ್ ಮಾಡ್ಬೇಕು ಅಂತ ಏನಿರಲ್ಲ, ಅವು ಕೂಡ ನೆಗೆಟಿವ್ ಎಫೆಕ್ಟ್ ಅಲ್ಲಿ ಇರೋದ್ರಿಂದ ನೆಗೆಟಿವ್ ಆಗಿರ್ತಕ್ಕಂತಹ ರಿಸಲ್ಟ್ಸ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ರಾಹು ಎಲ್ಲಿದ್ದಾನಪ್ಪ ಅಂತಂದ್ರೆ ಕುಂಭರಾಶಿಯಲ್ಲಿ ಸಂಚಾರದಲ್ಲಿ ಇರ್ತಾನೆ. ವರ್ಷದ ಅಂತ್ಯದವರೆಗೂ ಇರ್ತಾನೆ. ಕೊನೆಯಲ್ಲಿ ಡಿಸೆಂಬರ್ 5ನೇ ತಾರೀಕು ಬದಲಾಗ್ತಾನೆ. ಅಂದ್ರೆ ಕುಂಭರಾಶಿಯಿಂದ ಮಕರಕ್ಕೆ ಹೋಗ್ತಾನೆ. ಹಾಗಾಗಿ ಹೆಚ್ಚು ಕಮ್ಮಿ ಡಿಸೆಂಬರ್ ವರೆಗೂ ಕೂಡ ಈ ಒಂದು ರಾಹುವಿನ ಪ್ರಭಾವ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರೆ ನೋಡಿ, ನಿಮ್ಮ ರಾಶಿಯಿಂದ ರಾಹು ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು ಯಾವ ಸ್ಥಾನದಲ್ಲಿ ಅಂತಂದ್ರೆ ದಶಮ ಸ್ಥಾನದಲ್ಲಿ, ಅಂದ್ರೆ ವೃತ್ತಿ ಸ್ಥಾನ, ಕರ್ಮಸ್ಥಾನದಲ್ಲಿ. ಹಾಗಾಗಿ ನೋಡಿ, ರಾಹು ಎಫೆಕ್ಟ್ ಹೆಂಗಿದೆ ಅಂತಂದ್ರೆ ನಿಮ್ಮ ರಾಶಿಯವರಿಗೆ ಈಗಾಗಲೇ ನಡೀತಾ ಇದೆ. ಹಾಗಾಗಿ ಮುಂದುವರಿಯುತ್ತೆ ಈ ವರ್ಷದಲ್ಲಿ ಕೂಡ. ಹಾಗಾಗಿ ರಾಹು ಎಫೆಕ್ಟ್ ಅನ್ನುವಂತಹದ್ದು ಸ್ವಲ್ಪ ವೃತ್ತಿಯಲ್ಲಿ ದೂರ ಸಂಚಾರಕ್ಕೆ ಹೋಗಿ ಕೆಲಸ ಮಾಡುವಂತಹದ್ದು, ಸುತ್ತಾಡಿ ಕೆಲಸ ಮಾಡುವಂತಹದ್ದು, ಈಗ ನಿಧಾನವಾಗಿ ಕೆಲಸಗಳಾಗುವಂತಹದ್ದು. ಇವಾಗ ಮುಗಿಸ್ಬೇಕು ಅಂತಂದ್ರೆ ಸುಮಾರು ದಿನ ಟೈಮ್ ತಗೊಂಡ್ಬಿಡತ್ತೆ. ಒಂದು ವಾರದಲ್ಲಿ ಮುಗಿಸ್ಬೇಕಂದ್ರೆ ಒಂದ್ ತಿಂಗಳಾಗತ್ತೆ. ಒಂದ್ ತಿಂಗಳಲ್ಲಿ ಮುಗಿಸೋಣ ಒಂದ್ ವರ್ಷ ಆಗ್ಬೋದು. ಹಾಗೆ ರಾಹುವಿನ ಪ್ರಭಾವ ಸ್ವಲ್ಪ ಸ್ಲೋ ಆಗಿ ಎಫೆಕ್ಟ್ ಕೊಡುತ್ತೆ. ವೃತ್ತಿಯಲ್ಲಿ ವೈಪರೀತ್ಯಲ್ಲಿ. ಮತ್ತೆ ಯಾರೆಲ್ಲ ಬಿಸ್ನೆಸ್ ವ್ಯಾಪಾರಸ್ಥರಿದ್ದಾರೆ ಅಂತವ್ರಿಗೂ ಕೂಡ ಸ್ವಲ್ಪ ತಲೆನೋವು, ತಲೆಭಾರ, ಟೆನ್ಷನ್ಸ್, ಪ್ರೆಷರ್, ಒತ್ತಡಗಳು ಇವೆಲ್ಲ ಇರುವಂತ ಸಾಧ್ಯತೆಗಳಿರತ್ತೆ. ಹಾಗಾಗಿ ಸ್ವಲ್ಪ ರಾಹು ಗ್ರಹಕ್ಕೆ ಆದಿದೇವತೆ ಬಂದು ದುರ್ಗಾ ಮಾತೆಯ ದರ್ಶನ ಮಾಡಿ, ಕುಷ್ಮಾಂಡ ದೀಪ ಬೆಳಗಿಸಿ ಈ ಒಂದು ವೈಪರೀತಿಗಳು ಹೋಗುತ್ತೆ. ಇನ್ನ ರಾಹುವಿನ ದೃಷ್ಟಿ ಯಾವ ಸ್ಥಾನದಲ್ಲಿ ಇರ್ತಕ್ಕಂತಹದ್ದು ಅಂತಂದ್ರೆ 5ನೇ ಸ್ಥಾನ ಮತ್ತೆ 7ನೇ ಸ್ಥಾನ, 9 ಈ 3 ಮನೆಗಳ ಮೇಲೆ ಇರ್ತಕ್ಕಂಥ ದೃಷ್ಟಿ ಇರ್ತಕ್ಕಂಥದ್ದು. ಹಾಗಾಗಿ ನಿಮ್ಮ ರಾಶಿಯಿಂದ ದ್ವಿತೀಯ ಸ್ಥಾನದಲ್ಲಿ ಮೇಲೆ ರಾಹು ದೃಷ್ಟಿ ಇರ್ತದೋ. ಹಾಗಾಗಿ
ಆ ಒಂದು ಧನಸ್ಥಾನ ಅಂದ್ರೆ ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ರಿವರ್ಸ್ ಆಗುವಂತದ್ದು, ವೈಪರೀತ್ಯಗಳಾಗುವಂತದ್ದು. ಯಾರೋ ಹೇಳಿರ್ತಾರೆ ಕೊಡ್ತೀನಿ ಈ ಕೆಲಸಕ್ಕೆ ಸ್ವಲ್ಪ ಬೇಕು ಅಂತ, ಟೈಮ್ ಕೊಡಲ್ಲ, ಟೈಮ್ಗೆ ಆಗಲ್ಲ, ನಿಧಾನ ಆಗ್ಬಿಡತ್ತೆ. ಅಂದ್ರೆ ಮಾತಿಗೆ ತಪ್ತಾರೆ, ಆ ರೀತಿ ನಡ್ಕೊಂಡ್ ಬಿಡ್ತಾರೆ. ಸ್ವಲ್ಪ ಜಾಗೃತಿಯಿಂದ ಇರಬೇಕು. ಇನ್ನ ನಿಮ್ಮ ಸ್ವಸ್ಥಾನ ಮನೆಯ ಮೇಲೆ ದೃಷ್ಟಿ ಇದೆ, ಹಾಗಾಗಿ ದಾಯಾದಿ ಸಂಬಂಧಿಗಳು ವಯಸ್ಸಾದವ್ರಿಗೆ ಸ್ವಲ್ಪ ಆರೋಗ್ಯ ಪರಿಸ್ಥಿತಿಯಲ್ಲಿ ಗಮನಿಸಿ. ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ತೊಂದರೆಗಳು ಬರುವಂತಹದ್ದು, ಅಂದ್ರೆ ಏನಾದ್ರೂ ಅಡಚಣೆಗಳು ಅವಘಡಗಳು ಉಂಟಾಗುವಂತ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಜಾಗೃತಿಯನ್ನ ವಹಿಸಿ. ಆರೋಗ್ಯ ವಿಚಾರದಲ್ಲಿ ದಾಯಾದಿ ಸಂಬಂಧಿಗಳು ವಯಸ್ಸಾಗಿರ್ತಕ್ಕಂಥವ್ರಿಗೆ ಇಲ್ಲ ಪೇಷಂಟ್ ಆಗಿರ್ತಕ್ಕಂಥವ್ರಿಗೆ ಸ್ವಲ್ಪ ಈ ಒಂದು ರಾಹು ಪರಿಹಾರ ಮಾಡಿದ್ರೆ ಅವ್ರ ಪರಿಹಾರ ಅಂದ್ರೆ ಒಳ್ಳೇದಾಗ್ಬಿಡತ್ತೆ. ನೋಡಿ, ಒಂದೊಂದು ಗ್ರಹದ ದೃಷ್ಟಿ ಇತ್ತು ಅಂತಂದ್ರೆ ನಿಮ್ಗೊಬ್ಬರಿಗೆ ಅಲ್ಲ, ನಿಮ್ ಸುತ್ತಲೂ ಇರ್ತಕ್ಕಂಥವ್ರಿಗೂ ಕೂಡ ಎಫೆಕ್ಟ್ಗಳು ಬಂದ್ಬಿಡತ್ತೆ. ಹಾಗೆ ಪ್ರತಿಯೊಬ್ರು ಜಾತಕ ಅವರ ಹಣೆ ಬರಹ ಮಾತ್ರ ಅನುಸರಿಸಿದಲ್ಲ, ಇಡೀ ಫ್ಯಾಮಿಲಿಗೆ, ಕುಟುಂಬಕ್ಕೆ ಅನ್ವಯಿಸುವಂತಹ ಸ್ಥಿತಿ ಇರುತ್ತೆ. ಹಾಗಾಗಿ ನೋಡಿ, ಈ ಒಂದು ಶುಭರಾಶಿಯವರೆಲ್ಲ ಇದ್ದೀರಾ, ನಿಮ್ಮ ಕುಟುಂಬದ ಕಡೆ ಸ್ವಲ್ಪ ಗಮನ ಹರಿಸಿ. ಸೊ ಅವ್ರಿಗೆ ತೊಂದರೆಗಳಾಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನೀವು ಒಂದು ರಾಹುಗ್ರಹ ಪರಿಹಾರ ಮಾಡ್ಕೊಳ್ಳಿ. ಮನೆಯಲ್ಲಿ ಅಮಾವಾಸ್ಯೆಗೆ ಕುಷ್ಮಾಂಡ ದೀಪವನ್ನು ಬೆಳೆಸಿ ಶುಭದಾಯಕವಾದ ಫಲ ಕೊಡುತ್ತೆ. ಇನ್ನು ರಾಹುವಿನ ದೃಷ್ಟಿ ಅಂದ್ರೆ ಭಾಗ್ಯಸ್ಥಾನ ಅಂತಂದ್ರೆ ನವಮ ಸ್ಥಾನ ಅಂತ ಹೇಳಿದೆ. ಆ ಒಂದು ಸ್ಥಾನ ಒಂದು ನಿಮ್ಮ ರಾಶಿಗೆ ಷಷ್ಠಮ ಸ್ಥಾನ ಆಗಿರುತ್ತೆ. ಹಾಗಾಗಿ ನೋಡಿ, ಇಲ್ಲಿ ಬಂತು ಸ್ವಲ್ಪ ವೈಪರೀತ್ಯ. ಅಂದ್ರೆ ಮಿತ್ರರು ಕೆಲವರು ಸ್ವಲ್ಪ ನಿಮ್ಗೆ ಕತ್ರಿ ಹಾಕುವಂತಹ ವಿಚಾರ ಕೂಡ ಇರ್ತದೆ. ಸೊ ನಿಮ್ ಜೊತೆಗೆ ಸೇರ್ಕೊಂಡು ನಿಮ್ಗೆ ತಲೆ ಅಂದ್ರೆ ಹೊರೆ ಬರುವಂತಹದ್ದು, ಯಾವುದೋ ಒಂದು ಟೆನ್ಷನ್ ಇಂದ ನಿಮ್ಗೆ ಸಮಸ್ಯೆಗಳು ಬಂದ್ಬಿಡುವಂತಹ ಸಾಧ್ಯತೆಗಳಿರುತ್ತೆ. ತುಂಬಾ ಜಾಗೃತಿ ವಹಿಸಿ. ಹಾಗೆ ರಾಹು ಒಂದು ಪರಿಹಾರ ಮಾಡ್ಕೊಂಡ್ರೆ ಈ ಒಂದು ಮಿತ್ರರಿಂದ ಕೂಡ ವೈಪರೀತ್ಯಗಳು ನಿವಾರಣೆ ಆಗುತ್ತೆ. ಇನ್ನ ಕೇತು ಬಗ್ಗೆ ನೋಡೋಣ. ನೋಡಿ, ಕೇತು ಏನಪ್ಪ ಮಾಡ್ತಾನೆ ಅಂತಂತಂದ್ರೆ, ನೋಡಿ, ಕೇತು ಒಂದು ಸಿಂಹ ರಾಶಿಯಲ್ಲಿ ಸಂಚಾರ. ಈ ಕೇತು ಕೂಡ ಡಿಸೆಂಬರ್ 5ನೇ ತಾರೀಕುವರೆಗೂ ಕೂಡ ಸಿಂಹರಾಶಿಯಲ್ಲಿ ಇದ್ದು, ಆದ ನಂತರ ಕಟಕ ರಾಶಿಗೆ ಹಿಂದಕ್ಕೆ ಬರ್ತಾನೆ. ಹಾಗಾಗಿ ಸಿಂಹರಾಶಿಯಲ್ಲಿ ಇರ್ತಕ್ಕಂತಹ ಒಂದು ಕೇತುವಿನ ಪ್ರಭಾವ ನಿಮ್ಮ ರಾಶಿಗೆ ಚತುರ್ಥ ಭಾಗದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಹಾಗೆ ಸ್ವಲ್ಪ ಕುಟುಂಬದ ಕಡೆ ಒತ್ತಡ, ಟೆನ್ಷನ್ಸ್, ಪ್ರೆಷರು ನಿಮ್ ತಲೆ ಮೇಲೆ ಬರ್ತಾ ಇದೆ. ಸ್ವಲ್ಪ ಜಾಗೃತರಾಗಿರಿ. ಕೆಲವೊಂದು ವ್ಯವಹಾರಗಳು, ಕೆಲವೊಂದು ಕೆಲಸ ಕಾರ್ಯಗಳು, ಸೆಟಲ್ಮೆಂಟ್ಗಳಾಗೋ ವಿಚಾರ, ಇವೆಲ್ಲವೂ ಕೂಡ ನೀವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂತಹದ್ದು, ವ್ಯವಹಾರಗಳು ನಡೆಸ್ತಾ ಇರ್ತಕ್ಕಂಥದ್ದು ಇರುತ್ತೆ. ವೃಷಭರಾಶಿಯವರು ಈ ವಿಚಾರದಲ್ಲಿ ಸ್ವಲ್ಪ ಮಹಾಗಣಪತಿ ದರ್ಶನ ಮಾಡಿ ಶುಭ ಫಲ ಸಿಗತ್ತೆ. ಇನ್ನು ಕೇತುವಿನ ದೃಷ್ಟಿ ಇರ್ತಕ್ಕಂತಹದ್ದು ಧನುಸ್ ರಾಶಿ ಮೇಲೆ, ಅಂದ್ರೆ ನಿಮ್ಮ ರಾಶಿಗೆ ಅಷ್ಟಮ ಸ್ಥಾನ ಆಯ್ತು. ಸ್ವಲ್ಪ ಆರೋಗ್ಯ ವಿಚಾರ ಅಂದ್ರೆ ಸ್ವಲ್ಪ ಜಾಗ್ರತೆಯಿಂದ ಓಡಾಟ ಮಾಡಬೇಕು. ಬೈಕ್ ರೈಡ್ ಮಾಡೋದು, ಕಾರ್ ರೈಡ್ ಮಾಡೋದು, ಮತ್ತೆ ಓಡಾಡುವಾಗ ಜಾರಿ ಬಿದ್ದು ತಗಲ್ಸ್ಕೊಳ್ಳುವಂತಹದ್ದು, ಪೆಟ್ಟಾಗುವಂತಹದ್ದು, ನರ ಮತ್ತು ಮೂಳೆಗಳಿಗೆ ಪೆಟ್ಟಾಗಿ ಹಾಸ್ಪಿಟಲ್ ಸೇರುವಂತಹದ್ದು, ಟ್ರೀಟ್ಮೆಂಟ್ ತಗೊಳ್ಳುವಂತಹದ್ದು, ಇವೆಲ್ಲ ಕೂಡ ಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಕೇತುವಿನ ದೃಷ್ಟಿ ಆ ರೀತಿ ಇರೋದ್ರಿಂದ ಆ ಒಂದು ವೈಪರೀತ್ಯ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೆ ಸ್ವಲ್ಪ ಜಾಗೃತರಾಗಿರಿ, ಸುಫಲ ಕೊಡುತ್ತೆ. ಇನ್ನ ಕೇತುವಿನ ದೃಷ್ಟಿ ಇರ್ತಕ್ಕಂಥದ್ದು ಕುಂಭರಾಶಿ ಮೇಲೆ, ಅದು ಕೂಡ ನಿಮ್ಮ ರಾಶಿಗೆ ದಶಮ ಸ್ಥಾನ. ಹಾಗಾಗಿ ಸ್ವಲ್ಪ ಕೆಲಸ ಕಾರ್ಯ ಮಾಡುವಂತಹ ಜಾಗದಲ್ಲಿ ಯಾವುದೋ ಒಂದು ತಲೆ ಮೇಲೆ ಗೂಬೆ ಕೂರಿಸ್ಕೊಳ್ಳುವಂತಹದ್ದು, ಯಾರೋ ಮಾಡಿದ ತಪ್ಪಿಗೆ ನೀವು ಅನುಭವಿಸ್ಬೇಕಪ್ಪ ಅನ್ನುವಂತಹ ರೀತಿ. ಹಾಗೆ ಅಡಚಣೆಗಳಿದೆ, ತುಂಬಾ ಜಾಗೃತಿ ವಹಿಸಿ. ಯಾಕೆಂತಂದ್ರೆ ವೃತ್ತಿ ಸಮಯದಲ್ಲಿ, ಕೆಲಸ ಕಾರ್ಯ ಮಾಡೋ ಸಮಯದಲ್ಲಿ ಯಾವುದೋ ಒಂದು ರೀತಿಯ ಒತ್ತಡಗಳು ಬೀಳೋ ಸಾಧ್ಯತೆಗಳಿರುತ್ತೆ. ಅದನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಆ ಒಂದು ಪರಿಹಾರ ಮಾಡೋದು ತುಂಬಾ ಉತ್ತಮಪ್ರದ ಆಗಿರುತ್ತೆ. ಹಾಗೆ ಪರಿಹಾರ ಮಾಡಿ ಸುಫಲ ಸಿಗತ್ತೆ. ಇನ್ನ ಕೇತುವಿನ ದೃಷ್ಟಿ ಅಂದ್ರೆ ಭಾಗ್ಯಸ್ಥಾನದ ಮೇಲೆ ಇರ್ತಕ್ಕಂತಹದ್ದು. ಹಾಗಾಗಿ ಭಾಗ್ಯಸ್ಥಾನ ಅಂತಂದ್ರೆ ಮುಖ್ಯವಾಗಿ ನಿಮ್ಮ ರಾಶಿಗೆ ವೈಭಾಗ. ಹಾಗೆ ಯಾವುದೋ ಒತ್ತಡಗಳು, ಕಮಿಟ್ಮೆಂಟ್ಗೋಸ್ಕರ, ಸಾಲ ತೀರಿಸೋದಕ್ಕೋಸ್ಕರ, ಲೋನ್ ಸೆಟಲ್ಮೆಂಟ್ ಮಾಡೋದಕ್ಕೋಸ್ಕರ, ಯಾವುದೋ ಒಂದು ಅಮೌಂಟ್ ತಗೊಂಡಿರ್ತೀರಾ, ಅದನ್ನ ಕ್ಲಿಯರ್ ಮಾಡ್ಬಿಡೋಣಪ್ಪ ಅನ್ನುವಂತಹ ಒತ್ತಡಗಳು, ಟೆನ್ಷನ್ಗಳು, ಪ್ರೆಷರ್ಗಳು ಬರುತ್ತೆ. ಕ್ಲಿಯರ್ ಮಾಡ್ಕೊಂತೀರಾ. ಆ ರೀತಿ ಒಂದು ವ್ಯವಹಾರ ಮಾಡಿಸ್ತಾನೆ ಕೇತು. ಸುಫಲ ಇದೆ ನಿಮ್ಮ ರಾಶಿಗೆ. ವೈದಲ್ಲಿದ್ರು ಕೂಡ ಆ ಕಡೆ ಕ್ಲಿಯರ್ ಆಗ್ಬಿಡತ್ತೆ. ಈ ರೀತಿ ಒಂದು 4 ಗ್ರಹಗಳ ಒಂದು ಫಲಾಫಲಗಳು, ಬಲಗಳು, ಅನುಕೂಲಗಳು, ವ್ಯತ್ಯಯಗಳು, ವೈಪರೀತ್ಯಗಳು, ಸಂದಿಗ್ಧವಾದ ಪರಿಸ್ಥಿತಿಗಳು, ಮತ್ತೆ ಕೆಲಸ ಕಾರ್ಯ ವಿಚಾರದಲ್ಲಿ, ಮನೆ ಕಡೆ, ದಾಂಪತ್ಯ ಜೀವನದ ವಿಚಾರದಲ್ಲಿ ನೋಡಿ, ಇಷ್ಟೊಂದು ವಿಚಾರಗಳು ಕೂಡ ಬಂದ್ಬಿಡತ್ತೆ. ಆ ಗ್ರಹಗಳ ಒಂದು ಸಂಚಾರ ಜೊತೆಗೆ ದೃಷ್ಟಿ ಪ್ರಭಾವಗಳ ಬಗ್ಗೆ ಕೂಡ ನಾವು ನೋಡ್ಕೊಳ್ಳುವಂತಹದ್ದು ಬಹು ಮುಖ್ಯವಾಗಿರುತ್ತೆ. ಈ ಒಂದು ವಿಚಾರದಲ್ಲಿ ನೀವು ಗಮನಿಸಿ, ಆ ಒಂದು ವೈಪರೀತ್ಯಗಳು ಬಂದಾಗ ಮಾತ್ರ ಪರಿಹಾರ ಮಾಡ್ಕೊಳ್ಳಿ. ಸುಫಲ ಕೂಡ ನೀವು ಪಡಿಬಹುದಾಗಿರುತ್ತೆ. ಹಾಗೆ ನಿಮ್ಮೆಲ್ರಿಗೂ ಕೂಡ ಈ ವರ್ಷ ಪೂರ್ತಿ ಶುಭವಾಗ್ಲಿ. ನಿಮ್ಮ ಇಷ್ಟ ದೇವರು, ನಿಮ್ಮ ಕುಲದೇವರು, ನಿಮ್ಮ ಒಂದು ಯಾವ ದೇವರನ್ನ ಆರಾಧ್ಯ ದೇವರಾಗಿ ಪೂಜೆ ಮಾಡ್ತಾ ಇದ್ರ, ದೇವರ ಅನುಗ್ರಹ ಸದಾ ಕಾಲ ನಿಮ್ಮ ಮೇಲೆ ಇರ್ಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತಾ
ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ. ನಮಸ್ಕಾರ.